ರೋಸ್ ಪಬ್ಲಿಕ್ ಸ್ಕೂಲ್ ಬಸವನಗುಡಿ ಕ್ರಾಸ್ ಕ್ಯಾಸಂಬಳ್ಳಿ ವಿಲೇಜ್ ಕೆಜಿಎಫ್ 2024ನೇ ಸಾಲಿನ ಶೈಕ್ಷಣಿಕ ವರ್ಷದ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ಲೇ ಗ್ರೂಪ್ನಿಂದ 8ನೇ ತರಗತಿಯವರೆಗೂ ಸಿಬಿಎಸ್ಇ ಸಿಲೆಬಸ್ ಅನ್ನು ಹೊಂದಲಾಗಿದೆ. ರೋಸ್ ಪಬ್ಲಿಕ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಮ್ಮ ಶಾಲೆಯಲ್ಲಿ ಉತ್ತಮ ಬೋಧಕೇತರ ಸಿಬ್ಬಂದಿಯೊಂದಿಗೆ ಸ್ಪೇಷಿಯಸ್ ಇಂಡೋರ್ ಪ್ಲೇ ಏರಿಯಾ, ಲಾರ್ಜ್ ಔಟ್ಡೋರ್ ಪ್ಲೇ ಝೋನ್, 40 training space, fine and gross motor zone, circle time spot, early library and Montessori zone, center for art, music and dynamic play ಒಳಗೊಂಡಂತೆ ಮುಂತಾದ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಇನ್ನು ದಾಖಲಾತಿಗಳನ್ನು ಪ್ರಾರಂಭಿಸಲಾಗಿದ್ದು, ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಮೊಬೈಲ್ ಸಂಖ್ಯೆ ಹೇಗಿದೆ: 6364274375 9535066060. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ರೋಸ್ ಪಬ್ಲಿಕ್ ಸ್ಕೂಲ್, ಬಸವನಗುಡಿ ಕ್ರಾಸ್, ಕ್ಯಾಸಂಬಳ್ಳಿ ವಿಲೇಜ್, ಕೆಜಿಎಫ್. ಏನಪ್ಪ ವಿಶೇಷ ಅಂದರೆ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹೇಬರು ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅಂತ ಮೀಸಲಿಟ್ಟಿದ್ದ ದಿನ ಇವತ್ತು ಕಟ್ಟಡ ಕಾರ್ಮಿಕರ ಅನ್ನೋ ಒಂದು ಹಬ್ಬದ ವಾತಾವರಣ ಇವತ್ತು ನಡೀತಾ ಇದೆ. ಆದರೂ ಯಾಕೋ ಈಗ ಈ ನಡುವೆ ಸ್ವಲ್ಪ ಹಿಂದೆ ಹೋಗಿದೆ. ಈ ಕಟ್ಟಡ ಕಾರ್ಮಿಕರ ಸಂಘ ಅನ್ನೋದು ಸ್ವಲ್ಪ ಹಿಂದೆ ಹೋಗಿದೆ. ಯಾಕಂದರೆ ಬರೋ ಬೆನಿಫಿಟ್ಗಳು ಮತ್ತು ಸ್ಕಾಲರ್ಶಿಪ್ಗಳು ಅದು ಇದು ಏನೂ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಹಂಗಾಗಿ ಬೇಸತ್ತು ಹೋಗಿದ್ದಾರೆ ಕಟ್ಟಡ ಕಾರ್ಮಿಕರೆಲ್ಲ. ಅದಕ್ಕೆ ಇವತ್ತು ಚಿಕ್ಕದಾಗಿ ಒಂದು ಸಮಾವೇಶ ಮಾಡಿಕೊಂಡು ನಾವು ಆಫೀಸಲ್ಲಿ ಮೀಟಿಂಗ್ ಮಾಡಿಕೊಂಡು ಇವತ್ತಿನ ದಿನ ಏನಪ್ಪ ಅಂದರೆ ಕಟ್ಟಡ ಕಾರ್ಮಿಕರ ದಿನ ಅಂತ ಒಂದು ಚಿಕ್ಕದಾಗಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್. LKG, UKG KAS, IAS ವರೆಗೂ ಕೋಚಿಂಗು, ಎಜುಕೇಷನ್ದು ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ರೀತಿ ಮಕ್ಕಳದ್ದು ಮದುವೆ ಆದರೂ ಕೊಡ್ತಾರೆ. ಅವರು ಬೆನಿಫಿಟ್ ಡೆತ್ ಆದರೂ ಅಷ್ಟೇ, ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟಲ್ ಆಗಿ ಹ್ಯಾಂಡಿಕ್ಯಾಪ್ ಆದ್ರೂ ಅದಕ್ಕೂ ಬೆನಿಫಿಟ್ ಕೊಡ್ತಾರೆ. ಸೌಲಭ್ಯನ ಎಲ್ಲನೂ ಪಡಿಬೇಕು. ಇರೋ ಎಲ್ಲ ಕಾರ್ಮಿಕ ವರ್ಗದಲ್ಲಿ ವಿನಂತಿ ಮಾಡ್ತೀವಿ. 1ನೇ ತರಗತಿಯಿಂದ IAS, IPS ಓದೋವರೆಗೂ ದುಡ್ಡು ಬರುತ್ತೆ. ಹಾಸ್ಪಿಟಲ್ ದುಡ್ಡು ಬರುತ್ತೆ, ಮದುವೆಗೆ ದುಡ್ಡು ಬರುತ್ತೆ, ನಾವೇನಾದರೂ ಡೆತ್ ಆದ್ರೂ ದುಡ್ಡು ಬರುತ್ತೆ. ಈ ಸೌಲಭ್ಯಗಳನ್ನು ಎಲ್ಲರೂ ಪಡಿಬೇಕು. ನಾವು ಕೇಳೋದೊಂದೇ. ಮತ್ತೆ ಕೇಳೋದೇನೆಂದ್ರೆ, ಇದರಲ್ಲಿ ಬೆನಿಫಿಟ್ ಇದೆ. ಈ ಬೆನಿಫಿಟ್ ಸರ್ಕಾರದಿಂದ 2 ವರ್ಷದಿಂದ ಏನು ಕೊಡ್ತಾ ಇಲ್ಲ. ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಆಸ್ಪತ್ರೆಗೆ ದುಡ್ಡು ಬರ್ತಾ ಇಲ್ಲ, ಯಾವುದೂ ಸರಿಯಾಗಿ ವ್ಯವಸ್ಥೆ ನಡೀತಾ ಇಲ್ಲ. ಇದರಿಂದ ಕಾರ್ಮಿಕರೆಲ್ಲ ಸೇರಿ ಒಂದು ದಿನ ರ್ಯಾಲಿ ಮಾಡಬೇಕಂತ ಆಫೀಸಲ್ಲೂ ರೆಸ್ಪೆಕ್ಟ್ ಇಲ್ಲ. KGF ಹೋದ್ರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅವರು ಕಾರಣ ಹೇಳೋದೇ ಬೇರೆ, ಎದಕ್ಕೋಸ್ಕರ ಕಾರಣ ಹೇಳ್ತಾರೆ ಅವರು. ಅದನ್ನು ನಾವು ಕೇಳಬೇಕು. ಎಲ್ಲ ಒಂದು ದಿವಸ ರ್ಯಾಲಿ ಮಾಡಬೇಕು. ದಯವಿಟ್ಟು ಎಲ್ಲ ಕಾರ್ಮಿಕರು ಒಂದು ದಿವಸ ಬರಬೇಕು. ಸಂಘ ಮಾಡಿರೋ ಉದ್ದೇಶ ಅಂದರೆ, ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಬರುತ್ತೋ ದಯವಿಟ್ಟು ಅದನ್ನು ಉಪಯೋಗಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾರ್ಮಿಕರಂದರೆ ಜಲ್ಲಿ ಹೊಡೆಯೋದು, ಮತ್ತು ಇಟ್ಟಿಗೆ ಫ್ಯಾಕ್ಟ್ರಿ, ಮತ್ತು ಮರಳು ಇದೆಲ್ಲ ಸಂಬಂಧಪಟ್ಟಂಗೆ ನಡೆಯುತ್ತದೆ. ದಯವಿಟ್ಟು ನಿಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು. ಪ್ಲಸ್ ನೀವು ಪ್ರತಿ ವರ್ಷ ಒಂದ್ಸಲಿ ರಿನಿವಲ್ ಮಾಡಿಸ್ಬೇಕು. ನೀವು ಕಾರ್ಡ್ ಮಾಡಿಸಿದೀವಿ ನಮ್ಗೆ ಅಮೌಂಟ್ ಬರುತ್ತೆ ಅಂದ್ರೆ ದಯವಿಟ್ಟು ಅದು ಸುಳ್ಳು. ಯಾಕಂದ್ರೆ ನೀವು ತಿಂಗಳಿಗಾದ್ರೂ ಒಂದ್ಸಲಿ ಆಫೀಸಿಗೆ ಬಂದು ಯಾವ ತರ ಬೆನಿಫಿಟ್ ಇದೆ, ಇವಾಗ ಏನ್ ನಡೀತಾ ಇದೆ ಅಂತ ದಯವಿಟ್ಟು ನೀವು ಮಾಹಿತಿ ತಿಳ್ಕೊಬೇಕಾಗುತ್ತೆ. ನಾವು ಕಾರ್ಡ್ ಮಾಡಿಸಿದೀವಿ ಅಮೌಂಟ್ ಆಗುತ್ತೆ ಅಂದ್ರೆ ಅದು ದಯವಿಟ್ಟು ಬರಲ್ಲ. ಓಕೆನಾ? ಪ್ರತಿ ವರ್ಷ ರಿನಿವಲ್ ಮಾಡಿಸ್ಬೇಕು. ಪ್ಲಸ್ ಬಂದ್ಬಿಟ್ಟು ನಮ್ ಕಾರ್ಡ್ ರಿನಿವಲ್ ಇದೆಯಾ ಇಲ್ವಾ, ಏನಾಗಿದೆ ನಮ್ ಕಾರ್ಡು, ಯಾವ ತರ ಬೆನಿಫಿಟ್ ಇದೆ, ಏನಾದ್ರೂ ಸ್ಕಾಲರ್ಶಿಪ್ ಬಿಟ್ಟಿದಾರಾ, ಇಲ್ಲಾಂದ್ರೆ ಮೊನ್ನೆ ಲ್ಯಾಪ್ಟಾಪ್ ಎಲ್ಲ ಕೊಟ್ವಿ, ಮತ್ತೆ ಕಿಟ್ಗಳು ಕೊಟ್ವಿ. ಆತರ ತುಂಬಾ ಜನರು ಅಳವಡಿಕೆ ಮಾಡ್ಕೊಂಡಿಲ್ಲ. ಯಾರು 100% ಅಂದ್ರೆ ಅದರಲ್ಲಿ 50 ಮಾತ್ರ ತಗೊಂಡಿದ್ದಾರೆ ಅಷ್ಟೇ. ಬೇಕಾದ ಜನರು ಯಾರಿಗೂ ಒಬ್ಬರು ಊರಲ್ಲಿ ನಮ್ಮ ಪಕ್ಕದ ಮನೆಯವರು ಹೇಳಿಲ್ಲ ಸರ್ ಮಾಹಿತಿ ನಮ್ಗೆ, ಅಯ್ಯೋ ನಾವೇ ಇನ್ನೊಂದ್ಸಲಿ ತಗೊಂಡ್ಬಿಡೋಣ ಅಂತ. ಆ ತರ ಈ ಉದ್ದೇಶ ಇರುತ್ತೆ. ದಯವಿಟ್ಟು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಊರಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಸಿದೀರಾ, ಒಂದು ಡೆತ್ ಆಗ್ಲಿ, ಒಂದು ಹೆರಿಗೆ ಇದ್ರೆ, ಒಂದು ಮದುವೆ ಇದ್ರೆ ದಯವಿಟ್ಟು ಅದನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ಲಸ್ ಕಾರ್ಮಿಕರದು ಆಯ್ತಾ,
ಯಾಕಂದ್ರೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರು ಏನ್ ಮಾಡ್ತಿದಾರೆ ಅಂದ್ರೆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ರಿನ್ಯೂವಲ್ ಮಾಡ್ಸಲ್ಲ. ನಾನು ಮಾಡ್ಸಿದೀನಿ, ನನ್ಗೆ ಅಮೌಂಟ್ ಬರುತ್ತೆ. ಮೇಡಮ್ ಅವ್ರಿಗೆ ಬರ್ತಿದೆ, ನಮಗ್ ಬರ್ತಿಲ್ಲ, ಯಾಕೆ ಉದ್ದೇಶ? ಅದು ನೀವು ಕಾರ್ಡ್ ಏನ್ ರೂಲ್ಸ್ ಇದೆ ಅದನ್ನ ಸರಿಯಾಗಿ ಮಾಡಿಸ್ಕೋಬೇಕು ಸರ್, ಆಯ್ತಾ? ಬಟ್ ಯಾಕಂದ್ರೆ ಅದು ಮಾಡ್ತಿಲ್ಲ. ಯಾರೋ ಇವಾಗ ನಮ್ ಬೇಸಮಂಗದಲ್ಲಿ ಇದು ಬಂದ್ಬಿಟ್ಟು ನಮ್ಗೆ ಬೆನಿಫಿಟ್ಗಳು ಬರ್ತಿಲ್ಲ ನಮ್ ಕೆಜಪ್ ತಾಲೂಕಲ್ಲಿ ಅಂದ್ರೆ ನೀವು ಕಾರ್ಮಿಕರು ಸರಿ ಇಲ್ಲ. ಯಾಕೆ ಹೇಳಿ? ನೀವು ಒಂದು ಮೀಟಿಂಗ್ ಬನ್ನಿ ಅಂದ್ರೆ ನಮ್ ಕೆಲಸ ಹೋಗುತ್ತೆ ಅಂತೀರಾ. ನಿಮ್ಗೋಸ್ಕರ ನಾವು ಆಫೀಸ್ ಮಾಡಿರೋದು, ಆಯ್ತಾ? ದಯವಿಟ್ಟು ಅದನ್ನ ಉದ್ದೇಶ ನೀವು ತಿಳ್ಕೊಬೇಕಾಗಿ. ನಮ್ಗೇನ್ ಇವತ್ತು ಕೂಲಿ ಹೋಗುತ್ತೆ, ಕೂಲಿ ಕೊಡ್ತೀರಾ, ನಾವು ಹೋರಾಟಕ್ಕೆ ಬರ್ತೀವಿ ಅಂತಾರೆ. ಯಾಕೆ ಕೂಲಿ ಕೊಡ್ಬೇಕು? ನಿಮ್ಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ. ಸೌಲಭ್ಯಗಳು ಗೌರ್ಮೆಂಟ್ ನೀವು ಬಂದು ಕೇಳ್ಬೇಕು ಸರ್ ಅದನ್ನ, ಆಯ್ತಾ? ಎಲ್ರು ಬಂದ್ಬಿಟ್ಟು ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ತುಂಬಾ ಡೌನ್ ಆಗಿದೆ, ಅದೆಲ್ಲ ನೀವು ಕೇಳ್ಬೇಕಾಗಿ. ಇವಾಗ ಏನೋ ಸಂಘ ಇದೆಲ್ಲ ಇದೆಯಲ್ವಾ, ಅವರೆಲ್ಲ ಏನ್ ಮಾತಾಡಿದಾರೆ ಅಂದ್ಬಿಟ್ಟು ನೀವು ಕಾರ್ಮಿಕರು ನಮ್ಗೆ ಮಾಡೋದಕ್ಕೆಲ್ಲಾನು ನೀವು ಸ್ಪಂದಿಸಬೇಕಾಗಿ, ಮತ್ತೆ ನಿಮ್ಮ ಸೌಲಭ್ಯಗಳನ್ನ ನೀವೇ ಪಡೆದುಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.